ಗೋಪಾಲಕರಿಗೆ ಮತ್ತು ರೈತ ಬಂಧುಗಳಿಗೆ, ಗೋವಿನ ಅಭಿಮಾನಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೈಸೂರು ನಗರ ಗೋಪಾಲಕ ಸಂಘದ ವತಿಯಿಂದ ಮತ್ತು ಪಶುಪಾಲನಾ ಇಲಾಖೆ ವತಿಯಿಂದ ಜಂಟಿ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಮೈಸೂರು ನಗರದ ಜೀವಣ್ಣರಾಯನಕಟ್ಟೆ ಜೆಕೆ ಗ್ರೌಂಡ್ಸ್ ಮೈದಾನದಲ್ಲಿ ದಿನಾಂಕ 23ರಿಂದ 25ರವರೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 23ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮೈಸೂರಿನ ಅರಮನೆ ಮುಂಭಾಗದಿಂದ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ಗೋವುಗಳ ಜೊತೆಯಲ್ಲಿ ಅನೇಕ ಕನ್ನಡ ಜನಪದ ತಂಡಗಳನ್ನು ಕರೆಸಿ ಉತ್ತಮವಾದ ಬೃಹತ್ ಮೆರವಣಿಗೆಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಈ ಮೆರವಣಿಗೆಯನ್ನು ಕರ್ನಾಟಕ ರಾಜ್ಯದ ಧೀಮಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಅನೇಕ ಮೈಸೂರು ನಗರದ ಗಣ್ಯರು, ರಾಜಕಾರಣಿಗಳು ಮತ್ತು ಗೋಪಾಲಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ, ಅದಕ್ಕೆ ಹೆಚ್ಚಾಗಿ ರೈತರ ಪ್ರೋತ್ಸಾಹ ಮತ್ತು ಗೋಪಾಲಕರ ಪ್ರೋತ್ಸಾಹ ಇರಬೇಕು. ನಮಗೆ ನೀವೆಲ್ಲ ಹೆಚ್ಚಾಗಿ ಬಂದು ಅಲ್ಲಿ ಸೇರಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊಂಡು 24ನೇ ತಾರೀಕು ಬೆಳಗ್ಗೆ 6ವರೆಗೆ ಸಂಜೆ 5ವರೆಗೆ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಶನಿವಾರ ಟ್ರಯಲ್ ಬೆಳಗ್ಗೆ ಮತ್ತು ಸಂಜೆ. ಅದು ಹಾಲನ್ನು ನಾವು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಭಾನುವಾರ ಬೆಳಗ್ಗೆ 6ವರೆಗೆ ಸಂಜೆ 5ವರೆಗೆ ಕರೆದಂಥ ಹಾಲನ್ನು ಹಾಲಿನ ಮಾಲೀಕರಿಗೆ, ಹಸುವಿನ ಮಾಲೀಕರಿಗೆ, ಯಾವ ಹಸು ಹೆಚ್ಚು ಹಾಲು ಕೊಡುತ್ತದೆ ಅಂತ ಹಸುವಿಗೆ ಮೊದಲನೇ ಬಹುಮಾನ 1.5 ಲಕ್ಷಗಳು ಮತ್ತು ಟ್ರೋಫಿ, ಎರಡನೇ ಬಹುಮಾನ 1 ಲಕ್ಷ ಮತ್ತು ಟ್ರೋಫಿ, ಮೂರನೇ ಬಹುಮಾನ 75,000 ಮತ್ತು ಟ್ರೋಫಿ, ನಾಲ್ಕನೇ ಬಹುಮಾನ 50,000 ಟ್ರೋಫಿ, ಐದನೇ ಬಹುಮಾನ 25,000 ಮತ್ತು ಟ್ರೋಫಿ. ವಿಜೇತರಾದವರಿಗೆ ನಮ್ಮ ಮೈಸೂರು ನಗರ ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪನವರು, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀಯುತ ಕೆ ವೆಂಕಟೇಶ್ ಅವರು, ಮತ್ತು ಈ ಕ್ಷೇತ್ರದ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕ ಅಂತ ಶ್ರೀ ಹರೀಶ್ ಗೌಡ್ರವರ ನಾಯಕತ್ವದಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ, ಅವರ ಅಧ್ಯಕ್ಷತೆಯಲ್ಲಿ ಸಚಿವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅನೇಕ ಪಕ್ಷದ ಮುಖಂಡರುಗಳು, MLAಗಳು ಮತ್ತು ನಮ್ಮ ಗೋಪಾಲಕ ಸಂಘದ ಎಲ್ಲ ಸದಸ್ಯರು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದಕ್ಕೆ ಹೆಚ್ಚಾಗಿ ಗೋಪಾಲಕರು ಮತ್ತು ಹಸುವಿನ ಅಭಿಮಾನಿಗಳು, ರೈತರು ಸೇರಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ. ಈಗ ನಮ್ಮ ಗೋಪಾಲಕ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಜಯದೇವ್ರವರು ಅವ್ರು ಮಾತಾಡ್ತಾರೆ. ಜಯದೇವ್ ಅಂತ, ನಾನು ಮೈಸೂರಲ್ಲಿ ಒಂದು ಆಕ್ಷನ್ ಎಕ್ಕಸ್ ಅಂತ ಹೇಳಿ ನಮ್ಮದೇ ಸ್ವಂತವಾದ ಡೈರಿ ಮತ್ತು ಅದರ ಹಾಲಿನ ಉತ್ಪಾದನೆಗಳು ಅಂದರೆ ಪ್ರಾಡಕ್ಟ್ಸ್ಗಳನ್ನ ಮಾಡ್ತಾ ಇದ್ದೀವಿ. ಈಗ ಗೋಪಾಲ್ ಸಂಘದ ಕಾರ್ಯದರ್ಶಿಯಾಗಿ ಕೂಡ ಇದ್ದೀವಿ. 23ನೇ ತಾರೀಕು ಇಂದ ನಮ್ಮ ಮೈಸೂರಲ್ಲಿ ನಡೀತಿರೋದು ಸ್ಟೇಟ್ ಲೆವೆಲ್ ಅಂದ್ರೆ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆ. ಈ ಸ್ಪರ್ಧೆಗೆ ನಮಗೆ ಹೈನುಗಾರಿಕೆ ಅಂತ ಹೇಳಿದ್ರೆ ಮೊದಲನೇ ಹೆಸರು ಕರ್ನಾಟಕದಲ್ಲಿ ಜಾಸ್ತಿಯಾಗಿ ಮೊದಲಿನಿಂದ ಬರ್ತಿರೋದು ಮೈಸೂರು ಅನ್ನೋದ್ರೆ ಹೈನುಗಾರಿಕೆ ಮಾಡ್ತಿರೋರು ಹಸುಗಳು ಅಂದ್ರೆ ಮೈಸೂರು ಅಂತ ಹೇಳ್ತಾ ಇದ್ದ ಜಾಗ. ಅದರಿಂದಾಗಿ ನಮ್ಮ ಎಲ್ಲಾ ರೈತರುಗಳು, ಕರ್ನಾಟಕದಲ್ಲಿರೋ ರೈತರು, ಕರ್ನಾಟಕದಿಂದ ಆಚೆ ಇರೋ ರೈತರುಗಳಿಗೂ ಸಹ ಎಲ್ಲರೂ ಈ ಸ್ಪರ್ಧೆಗೆ ಬಂದು ಈ ಸ್ಪರ್ಧೆಯನ್ನ ಭಾಗವಹಿಸಿ ಅಧಿಕವಾಗಿ ಜನಗಳು ಸೇರಿ ಡೈರಿ ಅಂದ್ರೆ ಏನು, ಡೈರಿ ಬಗ್ಗೆ ತಿಳ್ಕೊಂಡು, ಹಸುಗಳ ಬಗ್ಗೆ ತಿಳ್ಕೊಂಡು, ಉತ್ತಮವಾದ ಹಾಲು ಕೊಡೋ ಹಸುಗಳು ಬರ್ತಾ ಇರೋದ್ರಿಂದ ಹಸುಗಳು ನೋಡಕ್ಕೂ ಮೊದ್ಲು ತರ ಬೇರೆ ರಾಜ್ಯಕ್ಕೆ ಹೋಗೋದ್ ಬೇಕಾಗಿಲ್ಲ. ಈಗ ನಮ್ಮ ರಾಜ್ಯದಲ್ಲೂ ಒಳ್ಳೆ ಹಸುಗಳಿದೆ ಅಂತ ಹಸುಗಳನ್ನ ನೋಡ್ಬೇಕು ಅನ್ನೋದಾದ್ರೆ ದಯವಿಟ್ಟು ಎಲ್ಲ ಮೈಸೂರಿಗೆ ಬನ್ನಿ. ಈ ಸ್ಪರ್ಧೆ ಅನ್ನೋದ್ಕಿಂತ ಒಂದು ಕೂಟ, ಇದು ಒಂದು ಸಂತೋಷದ ಕೂಟ. ನಮ್ಮ ರೈತರುಗಳಿಗೆ, ಗೋಪಾಲಕರಿಗೆ ಹಬ್ಬ, ಇದು ಒಂದು ಹಬ್ಬದ ತರ ಮಾಡೋಣ. ಇದು ಇಲ್ಲಿ ಸ್ಪರ್ಧೆಯಲ್ಲಿ ಗೆಲ್ಲೋದು ಸೋಲೋದು ಎರಡನೇದು, ಜನ ಸೇರಿ ರೈತರುಗಳು ಸೇರ್ಕೊಬೇಕು ಅನ್ನೋದೊಂದು ಮನವಿ ನನ್ನಿಂದಾಗಿ.
ದಯವಿಟ್ಟು ಎಲ್ಲಾ ರೈತರುಗಳು ಬರ್ಬೇಕು. 24ನೇ ತಾರೀಕು, 5ನೇ ತಾರೀಕು ಸಂಜೆ ದಯವಿಟ್ಟು ಎಲ್ಲಾರು ಬಂದು ಸೇರಿ ಈ ಈ ಇದೊಂದು ಸ್ಪರ್ಧೆ ಮತ್ತೆ ಈ ಸಂಘದ್ದು ಇದನ್ನ ಮುಂದುವರ್ಸ್ಕೊಂಡು ಹೋಗಂಗೆ ದಯವಿಟ್ಟು ಎಲ್ಲಾ ಸಪೋರ್ಟ್ ಮಾಡ್ಬೇಕು. ಯಾವುದೇ ರೀತಿಯಾದ ಘಟನೆಗಳು ಇಲ್ದಂಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲಾ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರೋ ಎಲ್ಲಾ ಗೋಪಾಲಕರಿಗೂ ಮತ್ತು ರೈತರುಗಳಿಗೂ ಮತ್ತು ಸಾರ್ವಜನಿಕರಿಗೆ ಬಂದು ಈ ಇದನ್ನ ಇದೊಂದು ದೊಡ್ಡ ಮಟ್ಟವಾಗಿ ಸಕ್ಸಸ್ ಮಾಡ್ಕೊಡಿ ಅಂತ ವಿನಂತಿಸ್ತೀನಿ. ನಾಳೆ ಶುಕ್ರವಾರ 12 ಗಂಟೆಗೆ ಅರಮನೆಯಿಂದ ಮೆರವಣಿಗೆ ಹೊರಡ್ತಾ ಇದೆ. ಮೆರವಣಿಗೆ ಕೃಷ್ಣನ ಮೆರವಣಿಗೆ ಮಾಡಿ ಈ ಹಸುಗಳು, ಎತ್ತುಗಳು ಮತ್ತೆ ಜನಪದ ತಂಡಗಳೆಲ್ಲ ಇರುತ್ತೆ. ದಯವಿಟ್ಟು ಮೈಸೂರು ಜನಗಳು ಮತ್ತೆ ಹೈನುಗಾರಿಕೆ ಮಾಡ್ತಿರೋರೆಲ್ಲರೂ ಬಂದು 11 ಗಂಟೆ ಅಷ್ಟೊತ್ತಿಗೆ ಮೈಸೂರಿಗೆ ಬಂದು ಅರಮನೆ ಮುಂದೆ ಸೇರ್ಕೊಬೇಕಂದು ಮನವಿ ಮಾಡ್ತಾ ಇದೀವಿ.